ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿನಿಂದ ಡೆಂಘಿ ಆರ್ಭಟಿಸ್ತಾ ಇತ್ತು. ಈಗ ಕೊಂಚ ಡೆಂಘಿ ಕೇಸ್ಗಳು ಕಡಿಮೆ ಆಗ್ತಾ ಇದ್ದ ಹಾಗೇನೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಕ್ಕೆ ಈಗ ಝಿಕಾ ಆತಂಕ ಶುರುವಾಗಿದೆ. ಕೊರೋನಾ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಮಾರಿ, ದೇಶಾದ್ಯಂತ ಮರಣ ಮೃದಂಗ ಬಾರಿಸಿದ ಹೆಮ್ಮಾರಿ, ಕರುನಾಡಲ್ಲಿ ಸಾವಿರಾರು ಜನರನ್ನ ಬಲಿ ಪಡೆದ ಮಹಾಮಾರಿ. ಇಂಥ ಡೆಡ್ಲಿ ವೈರಸ್ನಿಂದ ಈಗಷ್ಟೇ ಕರುನಾಡು ಚೇತರಿಸಿಕೊಂಡಿದೆ. ಬೆಂಗಳೂರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. ಇನ್ನೇನು ಎಲ್ಲ ಸರಿ ಹೋಯ್ತು ಅನ್ನುವಷ್ಟರಲ್ಲೇ ಮತ್ತೊಂದು ವೈರಸ್ ಕರುನಾಡಿಗೆ ಎಂಟ್ರಿ ಕೊಟ್ಟಿದೆ. ಕರುನಾಡ ಮೇಲೆ ಝಿಕಾ ವೈರಸ್ ಕರಿನೆರಳು. ಝಿಕಾ ಕೇಸ್ಗಳಲ್ಲಿ ಬೆಂಗಳೂರಿನದ್ದೇ ಸಿಂಹಪಾಲು. ನಿಜ, ಕರುನಾಡ ಮೇಲೆ ಝಿಕಾ ಕರಿನೆರಳು ಬಿದ್ದಿದೆ. ಒಂದಲ್ಲ ಎರಡಲ್ಲ, ರಾಜ್ಯದಲ್ಲಿ ಬರೋಬ್ಬರಿ 7 ಝಿಕಾ ಕೇಸ್ಗಳು ಪತ್ತೆಯಾಗಿದೆ. ಆತಂಕದ ವಿಷಯ ಅಂದರೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಕೇಸ್ಗಳು ಪತ್ತೆಯಾಗಿವೆ. ಬೆಂಗಳೂರು ಹೊರಭಾಗದಲ್ಲಿರೋ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 5 ಝಿಕಾ ಕೇಸ್ ಕಾಣಿಸಿಕೊಂಡಿದೆ. ಅಂದ ಹಾಗೆ ಝಿಕಾ ವೈರಸ್ ಲಕ್ಷಣಗಳೇನು ಅಂತ ಅಂದರೆ, ಝಿಕಾ ವೈರಸ್ ಲಕ್ಷಣಗಳು. ಝಿಕಾ ವೈರಸ್ ಕಾಣಿಸಿಕೊಂಡವರಲ್ಲಿ ಮೊದಲು ಜ್ವರ, ಚರ್ಮದಲ್ಲಿ ದದ್ದು ಕಾಣಿಸಿಕೊಳ್ಳುತ್ತೆ, ಜೊತೆಗೆ ತಲೆನೋವು ಹಾಗೂ ಕಣ್ಣುಗಳು ಕೆಂಪಗಾಗುತ್ತೆ. ಇದಿಷ್ಟೇ ಅಲ್ಲದೆ ಸ್ನಾಯು ಕೀಲು ನೋವು ಕೂಡ ಕಾಣಿಸಿಕೊಳ್ಳುತ್ತೆ. ಅಸ್ವಸ್ಥತೆ ಜೊತೆ ತಲೆನೋವು ಕಂಡುಬರುತ್ತೆ. ಈ ಲಕ್ಷಣಗಳು 2 ರಿಂದ 7 ದಿನಗಳವರೆಗೆ ಇರುತ್ತೆ. ಗರ್ಭಿಣಿಯರೇ ಝಿಕಾ ಬಗ್ಗೆ ಇರಲಿ ಎಚ್ಚರ. ರಾಜ್ಯದಲ್ಲಿ ರಾಜ್ಯ ರಾಜಧಾನಿಯಲ್ಲಿ ಅದ್ಯಾವಾಗ ಝಿಕಾ ವೈರಸ್ ಕಾಣಿಸಿಕೊಳ್ತೋ ಕೂಡಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಆರಂಭದಲ್ಲಿಯೇ ಝಿಕಾವನ್ನು ಕಟ್ಟಿ ಹಾಕೋಕೆ ರೆಡಿಯಾಗಿದೆ. ಇದಕ್ಕೆಂದೇ ಮಾರ್ಗಸೂಚಿ ರಿಲೀಸ್ ಮಾಡಿದೆ. ಝಿಕಾ ಇರಲಿ ಎಚ್ಚರ. ಝಿಕಾ ಲಕ್ಷಣ ಕಾಣಿಸಿದ್ರೆ ಕೂಡಲೇ ಕ್ಲಿನಿಕ್ನಲ್ಲಿ ತಪಾಸಣೆ ಮಾಡಿಸಿಕೊಳ್ಳಿ ಅಂತ ಮನವಿ ಮಾಡಿದೆ. ಅಲ್ಲದೆ ಝಿಕಾ ವೈರಸ್ ಪತ್ತೆಯಾದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಟೈನ್ಮೆಂಟ್ ಝೋನ್ ಘೋಷಣೆ ಮಾಡಿದೆ. ಝಿಕಾದು ಈಗ ಆಗಸ್ಟ್ 4ನೇ ತಾರೀಕಿಂದ ಆಗಸ್ಟ್ 15ನೇ ತಾರೀಕು ಈ ಒಂದು 2 ವಾರದಲ್ಲಿ ಒಂದು 5 ಪ್ರಕರಣಗಳು ಜಿಗಣಿಯಲ್ಲಿ ಪತ್ತೆಯಾಗಿದೆ. ಅದು ಎಲ್ಲರಿಗೂ ಕೂಡ ಅವ್ರಿಗೆ ಟೆಸ್ಟಿಂಗ್, ಒಬ್ಬರು 1 ಪ್ರಕರಣ 2ನೇ ತಾರೀಕು 4ನೇ ತಾರೀಕು ಗೊತ್ತಾದಮೇಲೆ ಸುತ್ತಮುತ್ತ ಎಲ್ಲ ಇನ್ನೂ ಹೆಚ್ಚು ಟೆಸ್ಟಿಂಗ್ಗಳು ಮಾಡಿದ್ದಾರೆ. ಒಟ್ಟಾರೆ ಒಂದು 5 ಜನರಿಗೆಲ್ಲ ಆ ಒಂದು ಏರಿಯಾದಲ್ಲಿ ಆಗಿದೆ. ಸೊ ಅಲ್ಲಿ ಕಂಟೈನ್ಮೆಂಟ್ ಕೂಡ ಮಾಡಿದ್ದಾರೆ. ಆಗ ಕೋವಿಡ್, ಮೊನ್ನೆ ಡೆಂಗಿ, ಈಗ ಝಿಕಾ ಆತಂಕವನ್ನ ಸೃಷ್ಟಿಸಿದೆ. ಯಾರೆಲ್ಲಾದರೂ ಝಿಕಾ ಲಕ್ಷಣ ಕಾಣಿಸಿದ್ರೆ ಕೂಡಲೇ ವೈದ್ಯರನ್ನ ಭೇಟಿ ಮಾಡೋದು ಒಳ್ಳೆಯದು. ದೀಪ್ತಿ ತೋಳ್ಪಾಟ್ ಜೊತೆ ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ. ಟ್ರಾಫಿಕ್ ಕಿರಿಕಿರಿಯಿಂದ ರೋಸ್ ಹೋಗಿದ್ದಂತಹ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ನಮ್ಮ ಮೆಟ್ರೋ ಕೊಂಚ ರಿಲೀಫ್ ಕೊಟ್ಟಿದೆ. ಇದರಿಂದ ಈ ಭಾಗದ 5 ವರ್ಷದ ಕನಸು ನನಸಾಗ್ತಾ ಇದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ನಾಗಸಂದ್ರ ಟು ಮಾದಾವರ ಮೆಟ್ರೋ ಶೀಘ್ರ ಆರಂಭ. ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ವಿ ಡೋಂಟ್ ಲೈಕ್ ಟ್ರಾಫಿಕ್, ಬಟ್ ಬೆಂಗಳೂರು ಲೈಕ್ಸ್ ಟ್ರಾಫಿಕ್. ಹೌದು, ಸಿಲಿಕಾನ್ ಸಿಟಿ ಬೆಂಗಳೂರು ಇಡೀ ವಿಶ್ವಕ್ಕೆ IT ಹಬ್ ಎಂದೇ ಹೆಸರುವಾಸಿ. ಇದರ ಜೊತೆಗೆ ಟ್ರಾಫಿಕ್ ಸಿಟಿ ಅಂತಾನೂ ಹೆಸರು ಪಡೆದಿದೆ. ಈ ಮಹಾ ಟ್ರಾಫಿಕ್ ಕಿರಿಕಿರಿಗೆ ನಮ್ಮ ಮೆಟ್ರೋ ಕೊಂಚ ರಿಲೀಫ್ ನೀಡುತ್ತಿದೆ. ಪ್ರತಿನಿತ್ಯ ಲಕ್ಷಾಂತರ ಮಂದಿ ಓಡಾಡ್ತಿದ್ದಾರೆ. ಇದೀಗ ಸಿಲಿಕಾನ್ ಸಿಟಿ ಮಂದಿಗೆ ಖುಷಿ ದುಪ್ಪಟ್ಟಾಗಲಿದೆ. ನಾಗಸಂದ್ರ ಟು ಮಾದಾವರ ಮೆಟ್ರೋ ಮಾರ್ಗ ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ ಮೊದಲ ವಾರ ಸಂಚಾರ ಆರಂಭವಾಗೋ ಸಾಧ್ಯತೆ ಇದೆ. ಈಗಾಗಲೇ BMRCLನಿಂದ ಮೊದಲ ಟ್ರಯಲ್ ರನ್ ಆರಂಭವಾಗಿದೆ. 5 ವರ್ಷಗಳಿಂದ ಮೆಟ್ರೋಗಾಗಿ ಕಾಯ್ತಿದ್ದ ಈ ಭಾಗದ ಜನರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಅಷ್ಟಕ್ಕೂ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ಕೊಟ್ಟಿರೋದು ಏನಂತ ನೋಡೋದಾದ್ರೆ, 2017ರಲ್ಲಿ ಆರಂಭವಾಗಿದ್ದ ಮೆಟ್ರೋ ಮಾರ್ಗ ಈಗ ಮುಕ್ತಾಯವಾಗಿದೆ. ಶೀಘ್ರದಲ್ಲೇ ನಾಗಸಂದ್ರ ಟು ಮಾದಾವರ ಮೆಟ್ರೋ ಸಂಚಾರ ನಡೆಸಲಿದ್ದು 3.7 ಕಿಲೋಮೀಟರ್ ಅಂತರದ ಮೆಟ್ರೋ ಮಾರ್ಗ ಪೂರ್ಣವಾಗಿದೆ. ಇದು 600 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಮುಕ್ತಾಯವಾಗಿದೆ. BMRCLನಿಂದ ಮೊದಲ ಟ್ರಯಲ್ ರನ್ ಆರಂಭವಾಗಿದೆ. ಕಳೆದ 5 ವರ್ಷಗಳಿಂದ ಮೆಟ್ರೋಗಾಗಿ ಕಾಯ್ತಿದ್ದ ಜನರಿಗೆ ಗುಡ್ ನ್ಯೂಸ್ ಸಿಗ್ತಿದೆ.
ನಾಗಸಂದ್ರ ಮಾದಾವರ ಮೆಟ್ರೋ ಮಾರ್ಗದಲ್ಲಿ ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ ಮೊದಲ ವಾರ ಸಂಚಾರ ಆರಂಭವಾಗುವ ಸಾಧ್ಯತೆ ಇದೆ. ಮಾದಾವರ ಮೆಟ್ರೋ ಸ್ಟೇಷನ್ನಿಂದ ನೆಲಮಂಗಲಕ್ಕೆ ಕೇವಲ 6 ಕಿಲೋಮೀಟರ್ ಮಾತ್ರ ದೂರವಿದೆ. ಸಿಟಿಗೆ ಹೋಗಿ ಬರುವುದಕ್ಕೂ ಸುಲಭ ಆಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಷ್ಟು ದಿನ ಬೆಂಗಳೂರು ಸಿಕ್ಕಾಪಟ್ಟೆ ಕೂಲ್ ತಂಪಾಗಿತ್ತು. ಬೆಸ್ಟ್ ವೆದರ್, ವರ್ಲ್ಡ್ಸ್ ಬೆಸ್ಟ್ ವೆದರ್ ಅಂತ ಹೇಳೋಷ್ಟು ಚೆನ್ನಾಗಿತ್ತು. ಆದರೆ ಸಿಲಿಕಾನ್ ಸಿಟಿ ವೆದರ್ ಈಗ ಸಡನ್ ಆಗಿ ಚೇಂಜ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಶೆಕೆಗೆ ಬೆಂಗಳೂರು ಮಂದಿ ಥಂಡ ಹೊಡೆದಿದ್ದಾರೆ. ನೀರಲ್ಲಿರೋ ಮೀನಿನ ಹೆಜ್ಜೆಯನ್ನ ಕಂಡುಹಿಡಿಯಬಹುದು. ಆದ್ರೆ ನಮ್ಮ ಬೆಂಗಳೂರು ವೆದರ್ನ ದೇವರಾಣೆ ಊಹಿಸೋಕೆ ಸಾಧ್ಯ ಆಗಲ್ಲ. ಬೆಳಗ್ಗೆ ಮೋಡ ಮುಸುಕಿದ ವಾತಾವರಣ, ಮಧ್ಯಾಹ್ನ ಆದ್ರೆ ಸುಡು ಬಿಸಿಲು, ಸಂಜೆ ಮಳೆ, ರಾತ್ರಿ ಆದ್ರೆ ಚಳಿ. ಎಲ್ಲ ಒಂದೇ ಊರಲ್ಲಿ ಸಿಗೋದು ಬೆಂಗಳೂರಲ್ಲಿ ಮಾತ್ರ ಗುರು. ಕ್ಷಣಕ್ಕೂ ಬದಲಾಗುತ್ತಿದೆ ಹವಾಮಾನ. ವಿಪರೀತ ಶೆಕೆಗೆ ಸಿಲಿಕಾನ್ ಸಿಟಿ ಜನ ಥಂಡ. ಅದೇನ್ ಶೆಕೆ ಗುರು, ಸಾಕಪ್ಪ ಸಾಕು. ಇದು ಇತ್ತೀಚೆಗೆ ಬೆಂಗಳೂರು ಜನರು ಹೇಳ್ತಿರೋ ಕಾಮನ್ ಡೈಲಾಗ್. ಅಷ್ಟಕ್ಕೂ ಇದಕ್ಕೆ ಕಾರಣ ಏನು ಅಂತ ಹೇಳ್ತೀವಿ ಕೇಳಿ. ಕ್ಷಣಕ್ಕೂ ಸಿಲಿಕಾನ್ ಸಿಟಿಯ ಹವಾಮಾನ ಬದಲಾಗುತ್ತಿದೆ. ಗರಿಷ್ಠ ತಾಪಮಾನದಿಂದ ಬೆಂಗಳೂರಲ್ಲಿ ವಿಪರೀತ ಶೆಕೆ ದಾಖಲಾಗಿದೆ. ಅತಿಯಾದ ಶೆಕೆ ತಾಪಮಾನದಿಂದ ಜನರು ಬೆವರು, ಸುಸ್ತು, ಆಯಾಸದಿಂದ ಬಳಲುತ್ತಿದ್ದಾರೆ. ಹಿರಿಯರು ಹಾಗೂ ಮಕ್ಕಳಲ್ಲಿ ಜ್ವರ, ಕೆಮ್ಮು, ಗಂಟಲು ನೋವು, ಶೀತ, ನೆಗಡಿ, ವಾಂತಿ ಪ್ರಕರಣಗಳು ಹೆಚ್ಚಾಗಿದೆ. ಬದಲಾದ ವಾತಾವರಣ ಹಿನ್ನೆಲೆ ಡೆಂಗ್ಯೂ, ಟೈಫಾಯ್ಡ್, ವೈರಲ್ ಜ್ವರ ಕೂಡ ಕಾಣಿಸಿಕೊಳ್ತಾ ಇದೆ. ಆತಂಕದಲ್ಲಿ ಆಸ್ಪತ್ರೆಗೆ ಓಡೋಡಿ ಬರ್ತಿದ್ದಾರೆ. ಹವಾಮಾನದಲ್ಲಿ ವ್ಯಾಪಕ ಬದಲಾವಣೆ ಕಂಡು ಬರ್ತಿರೋ ಕಾರಣ ಆರೋಗ್ಯದಲ್ಲಿ ಏರುಪೇರಾಗ್ತಿದೆ. ಜನರು ಆತಂಕ ಪಡೋ ಅವಶ್ಯಕತೆಗಿಲ್ಲ, ಟೆನ್ಷನ್ ಮಾಡಿಕೊಳ್ಳದಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಯಾವುದಕ್ಕೂ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸುವುದು ಒಳ್ಳೆಯದು. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.